ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೆ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ಎಸ್ ಫ್ರೆಂಡ್ಸ್, ಜೈ ಸಾಯಿರಾಮ್. ಇವತ್ತು ಹೀರೆಕಾಯಿ ಬಜ್ಜಿ ಮಾಡೋಣ. ತುಂಬ ರುಚಿಕರವಾಗಿ, ತುಂಬ ಬೇಗನೆ ಕೆಲವೇ ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡುವಂಥದ್ದು. ಎಸ್, ಬನ್ನಿ ಫ್ರೆಂಡ್ಸ್. ತುಂಬಾ ರುಚಿಕರವಾಗಿರುವಂಥ, ಸುಲಭವಾಗಿರುವಂಥ ಒಂದು ರೆಸಿಪಿ ಇದು. ಎಸ್, ಇದಕ್ಕೆ ತುಂಬ ಸಾಮಗ್ರಿಗಳು ಬೇಕಾಗಿಲ್ಲ. ಕೆಲವು ಸಾಮಗ್ರಿಗಳನ್ನ ಬಳಸ್ಕೊಂಡು ಮಾಡೋಣ. ತುಂಬ ರುಚಿಯಾಗಿ ಬರುತ್ತೆ. ಎಸ್, ಇದಕ್ಕೆ ಏನೇನು ಬೇಕು ಅಂತ ಹೇಳಿದರೆ, ಹೀರೆಕಾಯಿ ಮೇಯ್ನಾಗಿ ತುಂಬ ಎಳೆಯ ಹೀರೆಕಾಯಿ ತುಂಬ ಬೆಳೆದಿರಬಾರ್ದು. ತುಂಬ ಚಿಗುರಿರುವಂಥ ಎಳೆ ಹೀರೆಕಾಯಿನ ತಗೊಳ್ಳೋಣ. ತೆಗೆದುಕೊಂಡು ಅದರ ಮೇಲ್ಗಡೆ ಸಿಪ್ಪೆಯನ್ನು ನೀಟಾಗಿ ಸಿಪ್ಪೆಯನ್ನು ತೆಕ್ಕೊಳ್ಳೋಣ. ಫುಲ್ ಕ್ಲಿಯರಾಗಿ ಸಿಪ್ಪೆ ತೆಗಿಬಾರ್ದು. ಸ್ವಲ್ಪ ಮಟ್ಟಿಗೆ ಮುಳ್ಳಿರುತ್ತಲ್ಲ, ಅದನ್ನು ನೀಟಾಗಿ ತೆಕ್ಕೊಳ್ಳೋಣ. ಸೊ ನಾನು ಈ ರೀತಿ ಎಳೆ ಹೀರೆಕಾಯಿನ ತೊಗೊಂಡಿದ್ದೀನಿ. ಹಾಗೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಹೆಚ್ಚಿಟ್ಕೊಂಡು ಅದಾದ ನಂತರ ನಾನು ನಿಮ್ಗೆ ಹೇಳಿದಾಗೆ ಹೀರೆಕಾಯಿ ಸ್ವಲ್ಪ ಮೇಲ್ಗಡೆ ಇದನ್ನು ಮುಳ್ಳಿರುತ್ತಲ್ಲ, ಅದನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಸ್ವಲ್ಪ ತೆಳ್ಳಗೆ ಈ ರೀತಿಯಾಗಿ ಹೆಚ್ಚಿಟ್ಕೊಳ್ಳೋಣ. ಸೊ ಈ ರೀತಿಯಾಗಿ ನಾನು ಎಲ್ಲನೂ ನೀಟಾಗಿ ಹೆಚ್ಚಿಟ್ಕೊಳ್ತೀನಿ, ತುಂಬ ಚಿಕ್ಕದಾಗಿ ರೌಂಡಾಗಿ. ಎಸ್ ಫ್ರೆಂಡ್ಸ್, ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಸೊ ತರಕಾರಿ ಕೂಡ ತಿಂದಂಗೆ ಆಗುತ್ತೆ ಅಲ್ವಾ ಮಕ್ಕಳು. ಸೊ ಹಾಗಾಗಿ ನಾವು ಕೂಡ ಹಸಿರು ತರಕಾರಿ ತಿಂದಂಗಿರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ಸೊ ನೋಡಿ, ನಾನು ಈ ರೀತಿ ಎಲ್ಲ ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬೌಲನ್ನು ತಗೊಳ್ತೀನಿ. ಈ ಬೌಲ್ಗೆ ಇದಕ್ಕೆ ಎಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ, ನಾವು ಒಂದು ಹೀರೆಕಾಯಿ ಆದರೆ ಎಷ್ಟು ಬೇಕಾಗುತ್ತೆ. ಸೊ ನನಗೆ ಎಷ್ಟು ಕಡಲೆ ಹಿಟ್ಟು ಬೇಕೋ ಅಷ್ಟು ನಾನು ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದೂವರೆ ಬೌಲಷ್ಟು ನಾನು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟನ್ನ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಹಾಕ್ಕೊಳ್ತೀನಿ. ಸೊ ಇದನ್ನು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಖಾರದ ಪುಡಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನು ಹಾಕ್ಕೊಳ್ತಾ ಇಲ್ಲ, ಕಾರಣ ಮಕ್ಕಳಿಗೆ ಇದನ್ನ ಕೊಡೋದ್ರಿಂದ ಸ್ವಲ್ಪ ಖಾರ ಆದ್ರೂ ಇಷ್ಟಪಡೋದಿಲ್ಲ. ಅದಕ್ಕೆ ಖಾರದ ಪುಡಿಯನ್ನು ನಾನು ಬಳಸಲ್ಲ. ನೀವು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಇದು ಯಾವ ಹದಕ್ಕೆ ಬರಬೇಕಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೋಂಡ ಮಾಡೋ ಹದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ. ಸೊ ಇದನ್ನ ನೀಟಾಗಿ ಗಂಟು ಇರುತ್ತಲ್ಲ, ಅದೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿರೋವಂಥ ಹಿಟ್ಟನ್ನು 10 ನಿಮಿಷ ಹಾಗೆ ಬಿಟ್ಬಿಡಿ. ಅದು ಬೋಂಡಕ್ಕೆ ರೆಡಿ ಆಗಬೇಕಂದ್ರೆ 10 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ಸೊ ಈ ರೀತಿ ಮಾಡಿ 10 ನಿಮಿಷ ಹಾಗೆ ಇಟ್ಟಿರಿ. ಏನೇನು ಹೀರೆಕಾಯಿ ಮಿಕ್ಸ್ ಮಾಡಬೇಡಿ, ಹಾಗೆ ಇಟ್ಟಿರಿ. ಸೊ ನೋಡಿ, ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಇಡ್ತೀನಿ. ಇದನ್ನು ಹಾಗೇ 10 ನಿಮಿಷಗಳ ಕಾಲ ಹಾಗೆ ಬಿಡ್ತೀನಿ. ಸೊ ಫ್ರೆಂಡ್ಸ್, ಇದು ತುಂಬಾ ಈಸಿಯಾಗಿರೋಂಥ ಒಂದು ವಿಧಾನ. ಆರಾಮವಾಗಿ ಎಲ್ಲರೂ ಮಾಡ್ಕೋಬೋದು. ಎಸ್, ನಾನು ಹೇಳಿದಾಗೆ 10 ನಿಮಿಷ ಹಾಗೆ ಬಿಡೋಣ, ಇದನ್ನು ಕವರ್ ಮಾಡಿಟ್ಟು. ಎಸ್, ಬನ್ನಿ. ಇವಾಗ ನಾನು ಸ್ಟವ್ ಮೇಲೆ ಬಾಣಲೆನ ಇಟ್ಟಿದ್ದೀನಿ. ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಆರ್ಕೊಂಡ ನಂತರ ನಾನು ಇದಕ್ಕೆ ಆಯಿಲನ್ನು ಹಾಕ್ಕೊಳ್ತೀನಿ. ಸೊ ಇದಕ್ಕೆ ನಾನು ಎಷ್ಟು ಆಯಿಲ್ ಬೇಕೋ ಇದನ್ನು ಕರೀಲಿಕ್ಕೆ ಅಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಆಯಿಲ್ ಬಂದು ನಾನು ಯಾವಾಗಲೂ ಬೋಂಡ ಮಾಡಲಿಕ್ಕೆ ಬಳಸೋವಂಥ ಆಯಿಲ್ ಇದು. ಸೊ ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಕಾಯಲಿ. ಆಯಿಲು ಚೆನ್ನಾಗಿ ಕಾಯೋವರೆಗೂ ನಾವೇನು ಹಾಕೋದು ಬೇಡ. ಚೆನ್ನಾಗಿ ಕಾದಾದಮೇಲೆ ಇದಕ್ಕೆ ನಾವು ಹಾಕೊಳ್ಳೋಣ. ಎಸ್, ಇವಾಗ ನೋಡಬಹುದು ಇದು ಕಾದಿದೆ. ನಾನು ಹೀರೆಕಾಯಿನ ಮೈದಾ ಹಿಟ್ಟಿನಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯೋ ಅಷ್ಟರಲ್ಲಿ 10 ನಿಮಿಷ ಆಗಿರುತ್ತೆ. ಅಷ್ಟರಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಇಟ್ಕೊಂಡು ಸೊ ಇದನ್ನು ಹಾಕ್ಕೊಳ್ಳೋಣ ಎಣ್ಣೆಗೆ. ಸೊ ಇದು ಕಲರ್ ಚೇಂಜ್ ಆಗ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇಷ್ಟೇ, ಇದೇನು ಇನ್ನೂ ಏನು ಕೆಲಸ ಇರೋದಿಲ್ಲ. ಇದರಲ್ಲಿ ಆಗೋಗ್ತಾ ಇದೆ. ಇಷ್ಟೇ, ಇದನ್ನು ಮಾಡಿದ್ರೆ ಆಗೋಯ್ತು ನಮಗೆ. ಆರಾಮಾಗಿ ಹೀರೆಕಾಯಿ ಬಜ್ಜಿ ತಿನ್ಲಿಕ್ಕೆ ರೆಡಿ ಆಗಿರುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಾಯಿತು ಅನಿಸುತ್ತೆ. ಇಷ್ಟೊಂದು ಈಸಿಯಾಗಿ ಮಾಡ್ಬೋದಲ್ಲ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಎಷ್ಟು ಮಾಡಿದರೆ ಅಷ್ಟನ್ನು 1 by 1 ಎಷ್ಟೆಷ್ಟಾಗುತ್ತೆ ಅಷ್ಟನ್ನ ನೀವು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಸೈಡ್ ಬೇಯೋವರೆಗೂ ಅದನ್ನ ಟಚ್ ಮಾಡಬೇಡಿ. ಸೊ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಅದನ್ನ ಉಲ್ಟಾ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಈ ರೀತಿ ಮಾಡಿಕೊಂಡು
ಅದನ್ನು ಆದಷ್ಟು ಬೇಗ ತುಂಬಾ ಬೇಗ ಬೇಯುತ್ತೆ. ತುಂಬ ಹೊತ್ತು ಟೈಮೇನು ಹಿಡಿಯೋದಿಲ್ಲ, ತುಂಬ ಹೊತ್ತು ತಗೊಳ್ಳೋದಿಲ್ಲ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಬೇಗನೆ ಅದು ಬೆಂದ್ಕೊಂಡು ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ. ಹಾಗೆ ಟೇಸ್ಟಿಯಾಗಿ ಬರುತ್ತೆ. ಅದನ್ನು ಹೀರೆಕಾಯಿ ಈ ರೀತಿ ಸಾಂಬಾರು ಮಾಡ್ಕೊಳ್ಳೋದಕ್ಕಿಂತ, ಪಲ್ಯ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಹೀರೆಕಾಯಿ ನಮಗೆ ರುಚಿಯಾಗಿ ಸಿಗುತ್ತೆ. ಈ ರೀತಿ ಬೋಂಡದಲ್ಲಿ ನಾವು ಹೀರೆಕಾಯಿ ಬೋಂಡ ಮೂಲಕ ತಿನ್ನೋದ್ರಿಂದ. ಸೊ ಈ ರೀತಿಯಾಗಿ ಎಷ್ಟಿದೆ ಅಷ್ಟು ನಾನು ಹಾಕ್ಕೊಳ್ತೀನಿ. ಸೊ ಇವಾಗ ನೋಡ್ಬೋದು ಈ ರೀತಿಯಾಗಿ ಹೀರೆಕಾಯಿ ಬಜ್ಜಿ ರೆಡಿಯಾಗಿದೆ. ಇದು ತಿನ್ನಲಿಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಇಷ್ಟ ಆಗಿದ್ದರೆ ತುಂಬ ಈಸಿಯಾಗಿದೆ, ಆರಾಮಾಗಿ ಮಾಡ್ಬೋದು ಅಂತ ನಿಮಗೂ ಅನಿಸಿದರೆ ದಯವಿಟ್ಟು ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿಂದು ಟೇಸ್ಟ್ ನೋಡಿ. ಹಾಗೆ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮೂಲಕ ಸಪೋರ್ಟ್ ಮಾಡಿ. ನನಗೆ ಸಬ್ಸ್ಕ್ರೈಬರ್ನ ಅವಶ್ಯಕತೆ ಇದೆ. ಹಾಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರಿಗೂ ನಾನು ತುಂಬ ಹೃದಯವಾದ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂತ ಹೇಳಿದರೆ ನನಗೆ ತುಂಬ ಖುಷಿಯಾಗುತ್ತೆ ನೀವೆಲ್ಲ ನನ್ನ ವೀಡಿಯೋಸನ್ನು ನೋಡ್ತಾ ಇರುವಂಥದ್ದು, ನನಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಇನ್ನೊಂದು ಅದ್ಭುತವಾದ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ